ಏನಾಯ್ತು ಪ್ರೀತಿ? ಇಷ್ಟು ದಿನ ಯಾರಿಗೋಸ್ಕರ ಹುಡುಕ್ತಾ ಇದ್ವೋ, ಯಾರ್ ಸಹಾಯನ ಶಾಪ ಅಂತ ಅನ್ಕೋತಿದ್ವೋ, ಯಾರ ಹೆಸರು ಹೇಳಿದ್ರೆ ನಿಮಗೆ ಕೋಪ ಬರುತ್ತೋ, ಯಾವ ವ್ಯಕ್ತಿ ನಿಮ್ ಸ್ಟೇಟಸ್ನ ನಿಮ್ ಸ್ಥಾನನ ನಾಶ ಮಾಡಿದ್ಲೋ, ಆ ವ್ಯಕ್ತಿ ಇವಳೇ. ವಾಣಿ? ಇಲ್ಲ ಆಂಟಿ, ಇವಳು ವಾಣಿ ಅಲ್ಲ, ಸರಸ್ವತಿ. ಹೆಸರು ಬದಲಾಯಿಸ್ಕೊಂಡು ವಾಣಿಯಾಗಿ ನಿಮ್ಮನೇಲಿ ಬಿದ್ದಿದ್ದಾಳೆ. ಅರ್ಥ ಇಲ್ಲದೆ ಮಾತಾಡ್ಬೇಡ ಪ್ರೀತಿ. ಸರಸು ಇಲ್ಲಿಲ್ಲ ಅಂತ ಮೊನ್ನೆ ನೀನೇ ತಾನೇ ಹೇಳಿದ್ದು. ಈಗ ವಾಣಿನೇ ಸರಸು ಅಂತ ಹೇಗೆ ಹೇಳ್ತೀಯಾ? ದಯವಿಟ್ಟು ಇನ್ಯಾರು ಕವರ್ ಮಾಡಬೇಡಿ. ಪ್ರೀತಿ, ನೀನ್ ಮೊದ್ಲಿಂದಾನು ವಾಣಿ ವಿಷಯದಲ್ಲಿ ಡೌಟ್ ಪಡ್ತಾನೆ ಇದೆಯಾ? ಈಗ ಕೂಡ ಹಾಗೆ ಆಗಿರ್ಬೇಕು. ಇದು ಡೌಟ್ ಅಲ್ಲ, ಕನ್ಫರ್ಮೇಶನ್. ಇಲ್ಲೋಡಿ ಸಾಕ್ಷಿ. Saraswati, daughter of Uma Devi and Jagdish. ನನಗೆ ಮೋಸ ಮಾಡ್ತೀಯಾ? ಸುಳ್ಳನ್ನೇ ಸಹಿಸ್ತಿರೋ ಈ ಮನೇಲಿ ಬಿಂದಾಸ್ ಆಗಿ ತಿರುಗ್ತಾ ಇದೀಯಾ? ಕೆಲಸದವಳು ಹಾಗೆ ಬಂದು ನನ್ನವ್ರನ್ನೇ ದೂರ ಮಾಡ್ತೀಯಾ? ನನ್ನ ಮರ್ಯಾದೆ ತೆಗಿಬೇಕು ಅಂತಾನೆ ಶಪಥ ಮಾಡ್ಕೊಂಡು ನನ್ನ ಕಣ್ಣು ಮುಂದೆನೆ ನಟಿಸ್ತೀಯಾ? ನಿನಗೋಸ್ಕರ ನಾನು ಎಲ್ಲ ಕಡೆ ಹುಡುಕಾಡ್ತಾ ಇದ್ರೆ ನೀನು ನನ್ನ ಮನೇಲೆ ಬಚ್ಚಿಟ್ಕೊಂಡಿದ್ಯೇನೆ. ಸಹಾಯದ ಹೆಸರಲ್ಲಿ ನನ್ನ ಸ್ಟೇಟಸ್ ಅನ್ನೇ ನಾಶ ಮಾಡಕ್ ಬಂದಿರೋ ನಿನ್ನ ಕೈನ ಇಳಿಸೋದಕ್ಕೆ ಹೇಳು ನಿನ್ನ ಆಂಟಿಗೆ. ಸರಸು ಮೇಲೆ ಇನ್ನೊಂದು ಏಟ್ ಬಿದ್ರೆ ಏನ್ ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ. ಇಷ್ಟು ದಿನ ನಿಜ ಗೊತ್ತಿಲ್ಲ ಅಂತ ಮೌನವಾಗಿದ್ದೆ, ಇನ್ನು ಸುಮ್ನಿರೋದಿಲ್ಲ. ಅಂದ್ರೆ ಇಷ್ಟು ದಿವಸ ನಿಜ ಗೊತ್ತಿದ್ದು ನಾಟಕ ಮಾಡ್ತಿದ್ರಾ? ಅಂಕಲ್ ಒಬ್ರೇ ಅಲ್ಲ ಆಂಟಿ, ಮನೆಯವರೆಲ್ಲರೂ. ರಾಹುಲ್, ತೇಜ, ನೀವು ಕೂಡ ನನಗೆ ಮೋಸ ಮಾಡ್ಬಿಟ್ರಾ? ಈ ಹುಡುಗಿಗೋಸ್ಕರ ನನ್ನ ಹತ್ರನೇ ಸುಳ್ಳು ಹೇಳಿದ್ರ? ಮೇಡಮ್, ನಿಜ ಮುಚ್ಚಿಟ್ಟಿದ್ದು ನಿಮಗೆ ಮೋಸ ಮಾಡಬೇಕು ಅಂತಲ್ಲ. ಮತ್ತೆ ನಿನ್ನ ಡ್ಯಾಡಿಗೆ ಸಪೋರ್ಟ್ ಮಾಡೋದಕ್ಕ ಅಥವಾ ಈ ಹುಡುಗಿನ ಸೇವ್ ಮಾಡೋದಕ್ಕ? ಮ್ಯಾಮ್, ಹಾಗಲ್ಲ ಮ್ಯಾಮ್. ಶಟ್ ಅಪ್! ಈ
ಇನ್ನೇನು ಮಾತಾಡ್ಕೊಡ್ತು. ಇವಳು ಏನ್ ತಪ್ಪು ಮಾಡಿದ್ರು ಕೂಡ ನೀವು ಬಾಯಿ ಬಿಟ್ಟು ಒಂದು ಮಾತನ್ನು ಆಡದೇ ಇರೋದನ್ನ ನೋಡಿ ನಿಮ್ಮ ಮಗಳ ಜೀವನನ ಕಾಪಾಡೋಕ್ ಮಾಡ್ತಿರೋ ಪ್ರಯತ್ನ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಈ ಹುಡುಗಿನ ಕಾಪಾಡೋಕ್ ಮಾಡ್ತಿರೋ ಪ್ರಯತ್ನ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಳನ್ನ ಪ್ರಶ್ನೆ ಮಾಡ್ತಿದ್ದ ಪ್ರತಿ ಸಾರಿನೂ ನನ್ನ ಜೊತೆನೆ ನೀವು ವಾದಕ್ಕೆ ಇಳಿತಿದ್ದಾಗ ಎಲ್ಲೋ ಇರೋ ವ್ಯಕ್ತಿ ಮೇಲೆ ಕುರುಡು ಪ್ರೇಮ ಇವರಿಗಿದೆ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮನೇಲಿ ಇದ್ದುಕೊಂಡು ನನ್ನ ಕಣ್ಣಿಗೆ ಬಟ್ಟೆ ಕಟ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಇಷ್ಟು ವರ್ಷ ನೀವೆಲ್ಲ ನಾನ್ ತೋರಿಸಿರೋ ದಾರಿಲಿ ಹೋಗ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮ ಡ್ಯಾಡಿ ತೋರಿಸಿರೋ ದಾರಿಲಿ ಹೋಗ್ತಿದ್ದೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮೇಲಿರೋ ಭಯಕ್ಕಿಂತ ನಿಮಗ ಅವ್ರ ಮೇಲಿರೋ ಪ್ರೀತಿನೇ ದೊಡ್ಡದಾಯ್ತಾ? ಇವಳ ಹೆಸರನ್ನ ಬದಲಾಯಿಸಿ ನನಗೆ ಚೀಟ್ ಮಾಡಿ ಎಲ್ಲರೂ ಸೇರಿ ನನ್ನನ್ನ ಒಂಟಿಯಾಗಿ ಮಾಡ್ಬಿಟ್ರಿ. ನನ್ನನ್ನ ನಂಬಿಸಿ ಮೋಸ ಮಾಡ್ಬಿಟ್ರಿ ನೀವು. ಯಾರಿಗೂ ಮೋಸ ಮಾಡಿಲ್ಲ. ಎಲ್ಲ ಅವಳೇ ಮನ್ಸಲ್ಲಿಟ್ಕೊಂಡಿರೋ ಯೋಚನೆಗಳು. ಒಳ್ಳೆದನ್ನ ಸಪೋರ್ಟ್ ಮಾಡಿದೀವಿ ಅಷ್ಟೇ ಅಂತ ಹೇಳು ತೇಜ. ಅವಳು ಯಾರೂ ಹೇಳ್ದೆ ಮನೆಗೆ ಬಂದು ನನ್ ಪ್ರಾಣ ಉಳಿಸಿದ ಸರ್ಸುಗೆ ಈ ಮನೆಯಲ್ಲಿ ಆಶ್ರಯ ಕೊಡೋದು ಮೋಸ ಅಲ್ಲ. ಅವಳ ಅಪ್ಪ ಅಮ್ಮ ಮಾಡಿರೋ ಸಹಾಯ ನಮ್ ಸ್ಥಾನಕ್ಕೆ ಕಾರಣ ಅಂತ ಗೊತ್ತು. ಅವಳ ಅಮ್ಮ ದೂರ ಆಗೋದಕ್ಕೆ ಕಾರಣ ನಾವೇ ಅಂತನೂ ಗೊತ್ತು. ಆದ್ರೂ ಯಾವತ್ತೂ ಕೋಪ ದ್ವೇಷನ ತೋರಿಸ್ದೆ ಪ್ರೇಮ ಅಭಿಮಾನ ತೋರಿಸಿರೋ ಸರ್ಸುನ ಅವಳಿಂದ ಕಾಪಾಡಬೇಕು ಅನ್ಕೊಳ್ಳೋದು, ಈ ಮನೆಯಲ್ಲೇ ಇಟ್ಕೋಬೇಕು ಅನ್ಕೊಳ್ಳೋದು ನಂಬಿಕೆ ದ್ರೋಹ ಅಲ್ಲ, ನಮ್ಮ ಕರ್ತವ್ಯ. ಮ್ಯಾಮ್, ನಿಮ್ಗೂ ಡ್ಯಾಡಿಗೂ ಈಕ್ವಲ್ ರೆಸ್ಪೆಕ್ಟ್ ಕೊಡೋದು, ಯಾವಾಗ ನೀವಿಬ್ರು ಡೈರೆಕ್ಟಾಗಿ ಮಾತಾಡ್ಕೋತಿರೋ ಅಂತ ಕಾಯೋದು ಬಿಟ್ಟು ಒಂದು ಪಕ್ಷ ಸೇರಿ ಪಕ್ಷಪಾತ ಮಾಡೋದು ನಮಗೆ ಗೊತ್ತಿಲ್ಲ ಮ್ಯಾಮ್. ಮೇಡಮ್, ಸರಸು ಬಗ್ಗೆ ಹೇಳದೇ ಇದ್ದಿದ್ದು ತಪ್ಪೆ. ಆದರೆ ಈ ನಿಜ ನಿಮ್ಗೆ ಯಾವತ್ತಾದ್ರೂ ಗೊತ್ತಾಗ್ಲೇಬೇಕಿತ್ತು. ಎಲ್ಲ ಒಳ್ಳೇದೇ ನಡೀಲಿ ಅಂತ ಅನ್ಕೊಂಡಿದ್ವಿ ಹೊರತು ಈ ಸುಳ್ಳನ್ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡು. ಸಾಕ್ ನಿಲ್ಸಿ. ಮಾಡೋದೆಲ್ಲ ಮಾಡಿ ಈಗ ಯಾಕೆ ನಿಮ್ಮ ಸಮರ್ಥನೆ? ತಪ್ಪು ಅಂತ ಗೊತ್ತಾದ್ರೇನೆ ಶಿಕ್ಷೆ ಕೊಡ್ತೀನಿ. ಅಂಥದ್ರಲ್ಲಿ ಮೋಸ ಮಾಡಿದ್ರೆ ಹೇಗ್ ಸುಮ್ಮನೆ ಇರ್ತೀನಿ ನಾನು? ಯಾವ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಅಮ್ಮೋರೆ, ಆವೇಶ ಪಡ್ಬೇಡಿ ಅಮ್ಮೋರೆ. ತಪ್ಪೆಲ್ಲ ನಂದೆ. ನೀವ್ ಯಾವ ಶಿಕ್ಷೆ ಕೊಡ್ಬೇಕು ಅನ್ಕೊಂಡ್ರು ನನ್ಗೆ ಕೊಡಿ ಅಮ್ಮೋರೆ, ನಾನ್ ಅನುಭವಿಸ್ತೀನಿ. ಅವ್ರನ್ ಮಾತ್ರ ಏನು ಅನ್ಬೇಡಿ ಅಮ್ಮ, ನಿಮಗ್ ಕೈ ಮುಗಿತೀನಿ. ಬಾಯ್ ಮುಚ್ಚು. ನನ್ನ ಕುಟುಂಬದ ಬಗ್ಗೆ ನಿನಗ್ಯಾಕೆ ಈ ರೀತಿ ಕಣ್ಣೀರು? ಅವರ ಕ್ಷೇಮಕ್ಕೋಸ್ಕರ ನೀನ್ ಯಾಕೆ ಕ್ಷಮಾಪಣೆ ಕೇಳಬೇಕು? ನಾನು ಇಂಡಿಯಾಗ್ ಬಂದಾಗಿಂದ ಆಗಿದ್ದನ್ನೆಲ್ಲ ಒಂದೊಂದಾಗಿ ಯೋಚನೆ ಮಾಡ್ತಿದ್ರೆ ಈ ಮನೇಲಿ ಶುರುವಾದ ಪ್ರತಿ ಗಲಾಟೆ, ಪ್ರತಿಯೊಂದು ಸಮಸ್ಯೆ ನಿನ್ನಿಂದಾನೇ ಆಗಿದ್ದು. ನಿನ್ನ ಸುತ್ತಾನೆ ಇದೆಲ್ಲ ತಿರುಗ್ತಿದೆ. ನನಗ್ ಬರ್ತಿರೋ ಕೋಪಕ್ಕೆ ನಿನ್ನನ್ನು ಸಾಯಿಸೋದು ಒಂದು ಕ್ಷಣದ ಕೆಲಸ. ಆದ್ರೆ ಆ ಪಾಪ ನನಗ್ ಬೇಡ. ನಿನ್ನ ಅಮ್ಮನ ಪ್ರಾಣ ಹೋಗೋದಕ್ಕೆ ನಾನು ಕಾರಣ ಅಲ್ಲ. ಆದ್ರೆ ಆ ಆರೋಪನ ನಾನು ಇನ್ನೂ ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ನಿನ್ನನ್ನು ಜೀವಂತವಾಗಿ ಬಿಡ್ತಾ ಇದ್ದೀನಿ. ಅಲ್ಲಿಟ್ಟಿರೋ ಆ ಚೆಕ್ ಯಾವತ್ತು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ ಅಂತ ಕಾಯ್ತಾ ಇದ್ದೀನಿ. ಈಗ ಸಿಕ್ತು ಆ ಅವಕಾಶ. ಆ ಚೆಕ್ ತಗೊಂಡು ಹೋಗ್ತಾ ಇರೋ. ಸರಿ ನಮ್ಮ, ನಾನು ಹೊರಟು ಹೋಗ್ತೀನಿ. ಆದ್ರೆ ಆ ದುಡ್ಡು ಮಾತ್ರ ಬೇಡಮ್ಮ. ನಿಮ್ ಶಾಲೆಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತ
ಆ ಕ್ಷಣಕ್ಕೆ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರನೇ ಹೊರತು ವಾಪಸ್ ತಗೊಳ್ಳೋ ಆಸೆ ಖಂಡಿತ ಇಲ್ಲ. ನಾನೆಲ್ಲಿದ್ರು ಹೇಗಿದ್ರು ಬದುಕಿರೋ ಅಷ್ಟು ಕಾಲ ನಿಮ್ಗೆ ಯಾವ ಸಮಸ್ಯೆಗಳು ಬರ್ದೆ ಸಂತೋಷವಾಗಿರ್ಬೇಕು ಅಂತಾನೆ ಬೇಡ್ಕೋತೀನಿ. ನಿಲ್ಲು ಸರ್ಸು, ನಿಲ್ಲು ಸರ್ಸು. ಇಷ್ಟು ದಿವಸ ನಿನ್ನ ಋಣ ತೀರಿಸೋ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ. ನಿನ್ನ ಅಪ್ಪ ಅಮ್ಮನ ಹಾಗೆ ನಿನ್ನ ಪ್ರೀತಿನ ನೋಡ್ಕೋಬೇಕು ಅನ್ಕೊಂಡೆ. ಆದ್ರೆ ಹೀಗೆ ಈ ಮನೆಯಿಂದ ಹೊರಗೆ ಹೋಗೋ ದಿನ ಬರುತ್ತೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲಮ್ಮ. ನಮ್ಮ ಬದುಕಿಗೆ ಭಾಗ್ಯಕ್ಕೆ ಕಾರಣ ಆಗಿರೋ ನಿನ್ನ ಮನೆಯಿಂದ ಹೊರಗಡೆ ಹಾಕೋದು ಅಂತಂದ್ರೆ ಪ್ರಾಣ ಇರೋ ಮನುಷ್ಯ ಜೀವಚ್ಛವ ಆದಾಗೆ. ರಾಹುಲ್, ಇಲ್ಲಿವರೆಗೂ ಸರ್ಸು ಬಗ್ಗೆ ನಿಮ್ಮಮ್ಮ ಮಾತಾಡಿದ್ನೆಲ್ಲ ನೀನು ಕೇಳಿಸ್ಕೊಂಡೆ. ನನ್ನ ನೋವನ್ನು ನೋಡ್ದೆ. ಸರ್ಸುನ ಮದುವೆ ಮಾಡಿಕೊಂಡು ನನ್ನ ಸ್ನೇಹಿತನ ಋಣ ತೀರಿಸೋ ಅವಕಾಶ ಕೊಡ್ತೀಯೋ ಅಥವಾ ನಿಮ್ಮ ಅಮ್ಮನ ಮಾತಿಗೆ ಕಟ್ಟು ಬಿದ್ದು ಇಲ್ಲೇ ಇರ್ತೀಯೋ ನೀನೇ ಯೋಚನೆ ಮಾಡು. ರಾಹುಲ್, ನನ್ನ ಮಾತನ್ನ ನೀನ್ ಕೇಳ್ದೆ ಹೋದ್ರೆ ನನ್ನ ಪ್ರಾಣ ತೆಕ್ಕೊಳ್ಳೋದಕ್ಕೂ ನಾನು ಹಿಂದೇಟ್ ಹಾಕಲ್ಲ ಅನ್ನೋ ವಿಷಯ ನಿನಗೆ ಚೆನ್ನಾಗಿ ಗೊತ್ತು. ನೀನ್ ಅವ್ರ ಜೊತೆ ಹೋದ್ರೆ ಈ ಅಮ್ಮನ ಜೀವನ ಪೂರ್ತಿ ನೀನ್ ಕಳ್ಕೊಳ್ತೀಯ ಅನ್ನೋದು ನೆನ್ಪಿಟ್ಕೋ. ನಾನ್ ಬಲವಂತ ಮಾಡಲ್ಲ ರಾಹುಲ್. ಒಳ್ಳೆಯದು ಕೆಟ್ಟದ್ದು, ಮೋಸ ನ್ಯಾಯದ ಮಧ್ಯೆ ವ್ಯತ್ಯಾಸನ ನೀನೇ ತಿಳ್ಕೋ. ರಾಹುಲ್, ನಿಲ್ಲು. ಎಲ್ಲಿಗೆ ಹೋಗ್ತಾ ಇದೀಯಾ? ಐ ಆಮ್ ಸಾರಿ ಮೇಡಮ್. ನನಗೆ ಡ್ಯಾಡ್ ಮಾತಲ್ಲೇ ನಿಜ ಕಾಣಿಸ್ತಾ ಇದೆ. ಅವರ ನೋವಲ್ಲೇ ನ್ಯಾಯ ಇದೆ ಅಂತ ಅನಿಸ್ತಾ ಇದೆ. ನನಗೆ ಸರ್ಸು ಅಂದ್ರೆ ತುಂಬಾ ಇಷ್ಟ. ನಿಮ್ಮ ಮಾತಿಗೋಸ್ಕರ ಪ್ರೀತಿನ ಮದುವೆ ಮಾಡಿಕೊಂಡು ನಾಟಕ ಮಾಡ್ಬೇಕಷ್ಟೆ. ಆದ್ರೆ ಸರ್ಸುನ ಮದುವೆ ಮಾಡ್ಕೊಂಡ್ರೆ ಆ ನಾಟಕ ನಿಜ ಆಗತ್ತೆ. ಸಾರಿ ಮೇಡಮ್.
ರಾಹುಲ್, ಹೋಗ್ಬೇಡ ರಾಹುಲ್, ಪ್ಲೀಸ್ ರಾಹುಲ್. ನಾನು ನಿನ್ನ ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದೀನಿ ರಾಹುಲ್. ಐ ವಾಂಟ್ ಯು ಇನ್ ಮೈ ಲೈಫ್. ಪ್ಲೀಸ್ ಹೋಗ್ಬೇಡ ರಾಹುಲ್. ರಾಹುಲ್, ರಾಹುಲ್, ಪ್ಲೀಸ್ ರಾಹುಲ್, 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 ರಾಹುಲ್. ಪ್ರೀತಿ, ಏನಾಯ್ತು? ಯಾವುದೋ ಬ್ಯಾಡ್ ಡ್ರೀಮ್ಸ್ ವರ್ಣ. ಸರಿ ಇಳಿ, ನಿಮ್ಮ ಆಂಟಿ ಮನೆ ಬಂತು. ಹೋಗೋಣ ಬಾ. ಹಾಯ್ ಪ್ರೀತಿ, ನಿನಗೋಸ್ಕರನೇ ಕಾಯ್ತಿದ್ದೆ. ನೀನೇ ಬಂದ್ಬಿಟ್ಟೆ. ಆ ಹುಡುಗಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಗೊತ್ತಾಯ್ತಾ ಆಂಟಿ? ಏನ್ ಪ್ರೀತಿ, ಏನ್ ಗೊತ್ತಾಯ್ತು? ಆ ಹುಡುಗಿ ಫೋಟೋ ಏನಾದರೂ ಸಿಕ್ತಾ? ಫೋಟೋ ಯಾಕೆ ಬೇಕು ಆಂಟಿ? ಡೈರೆಕ್ಟ್ ಆಗಿ ಕಣ್ ಮುಂದೆ ಕರ್ಕೊಂಡು ಬರೋ ದಾರಿನೇ ಗೊತ್ತಾಯ್ತು. ಏನ್ ಪ್ರೀತಿ ನೀನು ಹೇಳ್ತಿರೋದು? ಸರಸು ಇಲ್ಲೇ ಇದ್ದಾಳೆ ಆಂಟಿ. ವಾಟ್? ಐ ಮೀನ್ ಈ ಸಿಟಿಲೇ ಇದ್ದಾಳೆ. ಇನ್ನೊಂದು 3 days ಅಲ್ಲಿ ಅವಳ ಅಡ್ರೆಸ್, ಫೋಟೋ ಜೊತೆ ಇನ್ಫಾರ್ಮೇಶನ್ ಪೂರ್ತಿ ಕೊಡ್ತೀನಿ. ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದ್ಕಿಂತ ಬೇಗನೆ ಸಿಗ್ತಾಳೆ ಆಂಟಿ. ಸಿಗಬೇಕು ಪ್ರೀತಿ. ಆ ಚೆಕ್ನ ನೋಡೋ ಪ್ರತಿ ದಿವಸನೂ ನನ್ನ ದ್ವೇಷ, ಕೋಪ ಡಬಲ್ ಆಗ್ತಿದೆ. ಅದು ಗಾಳಿಗೆ ಸದ್ದು ಮಾಡ್ತಿದ್ರೆ ಅವಳ ಹೆಸರನ್ನೇ ಹೇಳ್ತಾ ಇದೆ ಅನ್ನೋ ಫೀಲಿಂಗ್ ಆಗ್ತಿರುತ್ತೆ ನನಗೆ. ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಬೇಗ ನನ್ನ ಲೈಫಿಂದ ಆ ಚೆಕ್ನ, ಆ ಹುಡುಗಿನ ದೂರ ಮಾಡ್ಕೋಬೇಕು. ಖಂಡಿತ ದೂರ ಮಾಡ್ತೀನಿ ಆಂಟಿ. ನನ್ನ ಗೋಲ್ ಕೂಡ ಅದೇ. ಓಕೆ ಪ್ರೀತಿ. ವಾಣಿ, ಏನು ತುಂಬಾ ಟೆನ್ಷನ್ ಅಲ್ಲಿರೋ ಹಾಗಿದೆ? ಅಯ್ಯೋ, ಹಾಗೇನಿಲ್ವಲ್ಲ ಪ್ರೀತಿಯವರೇ. ಹಣೆ ಮೇಲೆ ಬೆವರು ಬಂದ್ರೆ ಮಾಡಿರೋ ತಪ್ಪಿಗೆ ಸಿಕ್ಬೀಳ್ತೀವಿ ಅಂತ ಭಯ ಪಡ್ತಿರ್ತಾರೆ ಅಂತ ಯಾವುದೋ ಬುಕ್ಕಲ್ಲಿ ಓದಿದ ನೆನಪು. ಏನಮ್ಮ ನೀವು ಹೇಳ್ತಿರೋದು? ನಾನೇನು ತಪ್ಪು ಮಾಡಿದ್ದೀನಿ? ನಂಗೆ ಯಾಕೆ ಭಯ ಆಗಬೇಕು? ನೀನೇನು ತಪ್ಪು ಮಾಡಿಲ್ಲ ವಾಣಿ. ನಿನ್ನ ಬಗ್ಗೆ ನನಗೆ ಪೂರ್ತಿಯಾಗಿ ಗೊತ್ತು. ಜಸ್ಟ್ ನನಗೆ ಗೊತ್ತಾಗಿದ್ದನ್ನ ಹೇಳ್ತಿದ್ದೀನಿ ಅಷ್ಟೆ. ತುಂಬಾನೇ ಹೇಳೋದಿದೆ, ಆದರೆ ಅದಕ್ಕೊಂದು ಟೈಮ್ ಇದೆ. ಟೈಮ್ ನೋಡಿ ಹೇಳ್ತೀನಿ, ಸರಿನಾ? ಏನು ಪ್ರೀತಿಯವರೇ, ನೀವೇನು ಮಾತಾಡ್ತಿದ್ದೀರೋ ನಂಗೆ ಒಂದು ಅರ್ಥನೇ ಆಗ್ತಿಲ್ಲ. ಒಂದು ಸಲ ಎಲ್ಲ ಅರ್ಥ ಆದರೆ ಹೇಗೆ ವಾಣಿ? ಡೋಂಟ್ ವರಿ, ಬರ್ತೀನಿ. ಪ್ರೀತಿ, ಸರ್ಸು ಬಗ್ಗೆ ಇನ್ಫಾರ್ಮೇಶನ್ ಪಕ್ಕ ಇದ್ರು ನಿಜನ ಯಾಕೆ ಮುಚ್ಚಿಟ್ಟೆ? ನಡೆಯೋ ಇನ್ಸಿಡೆಂಟ್ಸ್, ಆಕ್ಸಿಡೆಂಟ್ಸ್ ಮೊದಲೇ ಯೋಚನೆ ಮಾಡಿದ್ದಕ್ಕೆ. ಏನ್ ಮಾತಾಡ್ತಿದ್ಯಾ ಪ್ರೀತಿ? ಈಗ ನಿಜ ಹೇಳಿದ್ರೆ
ನಮಗೆ ಒಳ್ಳೇದಾಗತ್ತೆ. ಅಟ್ ದ ಸೇಮ್ ಟೈಮ್ ಕೆಟ್ಟದ್ ಕೂಡ ಆಗುತ್ತೆ. ಆಂಟಿ ಅವಳನ್ನ ಹೊರಗಡೆ ಕಳ್ಸೋದು ಒಳ್ಳೇದೇ ಆದ್ರೂ ಅಂಕಲ್ ಆ ಸರ್ಸುಗೋಸ್ಕರ ಏನ್ ಮಾಡೋದಕ್ಕೂ ರೆಡಿಯಾಗಿ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನನ್ ಫ್ಯೂಚರ್ ಹಾಳಾಗುತ್ತೆ. ಅಂದ್ರೆ ನೀನ್ ನಿಜ ಹೇಳೋದೇ ಇಲ್ವಾ? ಹೇಳ್ತೀನಿ. ಪರ್ಫೆಕ್ಟ್ ಟೈಮ್ ನೋಡಿ, ಪ್ರಾಪರ್ ಸಿಚುಯೇಷನ್ ನೋಡಿ ಹೇಳ್ತೀನಿ. ಈ ಮನೆಯಲ್ಲಿ ಅವಳ ಸಪೋರ್ಟ್ ಸ್ಟ್ರೆಂತ್ ವೀಕ್ ಆಗಿದ್ದ ದಿನ ನಾನ್ ಹೇಳೋ ನಿಜ ಬಾಂಬ್ ಬ್ಲಾಸ್ಟ್ ಆಗತ್ತೆ. ಸರ್ಸು ಶಾಶ್ವತವಾಗಿ ದೂರ ಆಗ್ತಾಳೆ. ಚಕ್ರಿ ನಡಿ. ಮೇಡಮ್, ಇನ್ನೊಂದ್ಸಲಿ ಯೋಚನೆ ಮಾಡಿ. ಈ ಟೈಮಲ್ಲಿ ನಾವಿರೋ ಕಂಡೀಷನಲ್ಲಿ ಇಂಥ ರಿಸ್ಕ್ ತಗೊಳ್ಳೋ ಅಗತ್ಯ ಇದೆಯಾ? ತುಂಬಾ ಅಗತ್ಯ ಚಕ್ರಿ. ನನಗೋಸ್ಕರ ಸರ್ಸು ಎಷ್ಟು ರಿಸ್ಕ್ ತಗೊಂಡಿದ್ದಳು ನಿನಗೆ ಗೊತ್ತು. ಅಂಥದ್ರಲ್ಲಿ ಸರ್ಸುಗೋಸ್ಕರ, ನನ್ನ ಅಣ್ಣಂಗೋಸ್ಕರ, ಅವರಿಬ್ರು ಲೈಫ್ಗೋಸ್ಕರ ಇಷ್ಟು ಚಿಕ್ಕ ರಿಸ್ಕ್ ಕೂಡ ತಗೊಳ್ದೇ ಇದ್ರೆ ಹೇಗೆ? ಮಾಡ್ಬೋದು ಮೇಡಮ್, ನಾನು ಬೇಡ ಅಂತಿಲ್ಲ. ಆದರೆ ನಿಮ್ಮ ಅಣ್ಣ ಮತ್ತು ಸರ್ಸು ಮಧ್ಯೆ ಲವ್ ಇದೆಯೋ ಇಲ್ವೋ ಅಂತ ಗೊತ್ತೇ ಇಲ್ಲ. ಅಂಥದ್ರಲ್ಲಿ ನಿಮ್ಮನೆಗೆ ಹೋಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಯಾಕೆ ಅಂತ. ಅವರಿಬ್ರ ಮಧ್ಯೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಒಬ್ರಿಗೊಬ್ರು ಡೈರೆಕ್ಟ್ ಆಗಿ ಯಾವತ್ತೂ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ. ಅದೇ ಮೇನ್ ಪ್ರಾಬ್ಲಮ್. ಅದಕ್ಕೆ ಇವತ್ತು ಅಣ್ಣನ ಹತ್ರ ಸರ್ಸುಗೆ ಲವ್ ಪ್ರಪೋಸ್ ಮಾಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಆದರೆ ರಾಹುಲ್ ಸರ್ಗೂ ಪ್ರೀತಿ ಮೇಡಮ್ಗೂ ಮದುವೆ ಮಾಡಬೇಕು ಅಂತ ವಾಗ್ದೇವಿ ಮೇಡಮ್ ತುಂಬಾ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದ್ದಾರಲ್ಲ. ಹಾಗಾಗ್ಬಾರ್ದು ಅಂತಾನೆ ಅಲ್ವಾ ಯಾವ ಚಿಕ್ಕ ಚಾನ್ಸ್ ಸಿಕ್ಕಿದ್ರು ಅಣ್ಣನ ಸರ್ಸುನ ಸೇರ್ಸೋದಕ್ಕೆ ನೋಡ್ತಿರೋದು. ನೀವು ಹೇಳೋದು ನಿಜನೇ ಮೇಡಮ್. ಆದರೆ ನಮ್ಮಿಬ್ರು ಅದೃಷ್ಟ ಸ್ವಲ್ಪ ವೀಕ್ ಆಗಿದೆ ಮೇಡಮ್. ಆ ಮನೆಗೆ ಹೋದಾಗ ಅಪ್ಪಿ ತಪ್ಪಿ ವಾಗ್ದೇವಿ ಮೇಡಮ್ ನಮ್ಮನ್ನು ನೋಡಿದ್ರೆ ಶೂಟ್ ಔಟ್ ಮಾಡ್ತಾರೆ ಅಷ್ಟೇ. ನಿನಗೆ ಅಷ್ಟೊಂದು ಭಯ ಆಗ್ತಿದ್ರೆ ನೀನು ಬರೋದು ಬೇಡ. ನಾನೊಬ್ಳೆ ಹೋಗ್ತೀನಿ. ನನ್ಗೇನಾದ್ರೂ ಪರವಾಗಿಲ್ಲ, ಅವರಿಬ್ಬರನ್ನ ಸೇರಿಸ್ತೀನಿ. ಮೇಡಮ್, ನೀವಂತ ಡೇರಿಂಗ್ ಡಿಸಿಷನ್ ತಗೋಬೇಡಿ. ಬನ್ನಿ ಹೋಗೋಣ. ದೇವ್ರ ಮನೆ ಶುಭ್ರ ಮಾಡೋಕ್ ಮರ್ತ್ಬಿಟ್ಟೆ. ಬೆಳಗ್ಗೆ ತಡ ಆದ್ರೆ ವಾಗ್ದೇವಮ್ಮ ಚೆನ್ನಾಗಿ ಬೈತಾರಷ್ಟೇ. ಈಗಲೇ ಹೋಗಿ ಮಾಡಬೇಕು. ಚಕ್ರಿ, ಸ್ವಲ್ಪ ನೀನು ಫೋನ್ ಕೊಡಿಲಿ. ಹಲೋ ಅಣ್ಣ. ನವ್ಯಾ, ಏನಮ್ಮ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಏನಾಯ್ತು? ಏನಾಗಿಲ್ಲ ಅಣ್ಣ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಾನು ನಮ್ಮನೆ ಹೊರಗಡೆನೆ ಇದ್ದೀನಿ. ವಾಟ್? ನಮ್ಮನೆ ಹೊರಗ? ಹೌದಣ್ಣ, ಬೇಗ ಬಾ. ಸರಿ, ಬಂದೇ ಇರು. ನವ್ಯಾ, ನೀವ್ಯಾಕೆ ಈ ಟೈಮಲ್ಲಿ ಬಂದಿದ್ದೀರಾ? ನಿನ್ಗೋಸ್ಕರನೇ. ಯಾಕೆ? ತಗೋ. ಏನಿದೆಲ್ಲ? ರೋಸಸ್ ಅಂಡ್ ಬಲೂನ್ಸ್. ಇದೆಲ್ಲ ಯಾಕೆ? ಸರ್ಸು ರೂಮ್ನ ಬಲೂನ್ ಇಂದ ಡೆಕೋರೇಟ್ ಮಾಡಿ ಅವಳಿಗೆ ರೋಸ್ ಕೊಟ್ಟು ಪ್ರಪೋಸ್ ಮಾಡೋದಿಕ್ಕೆ. ಪ್ರಪೋಸ್ ಮಾಡೋದಕ್ಕ? ನೀನ್ ಏನು ಅಂತ ಮಾತಾಡ್ತಿದ್ಯಾ ನವ್ಯಾ? ಈ ಟೈಮಲ್ಲಿ ಇದೆಲ್ಲ ಬೇಡ ನವ್ಯಾ. ಟೈಮ್ ಆಲ್ರೆಡಿ 11:30 ಆಗ್ತಿದೆ. ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇ ಬರುತ್ತೆ. ನಿನ್ ಮನ್ಸಲ್ಲಿರೋದನ್ನ ಸರ್ಸುಗ್ ಹೇಳಿ ಪ್ರಪೋಸ್ ಮಾಡೋದಿಕ್ಕೆ ಇದಕ್ಕಿಂತ ಗ್ರೇಟ್ ಟೈಮ್ ಬೇರೆ ಇರಲ್ಲ ಅಣ್ಣ. ಮನೆ ಸಿಚುವೇಶನ್ ಗೊತ್ತಿದ್ರೆ ನೀನ್ ಹೀಗೆ ಮಾತಾಡ್ತಿರ್ಲಿಲ್ಲ ನವ್ಯಾ. ನನಗೆ ಗೊತ್ತಿಲ್ದಿರೋ ಮನೆನಾ ನಾನ್ ಕೇಳ್ತಿರೋ ಮಾತಾ? ನೀನ್ ಒಳಗಡೆ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ನಾನ್ ನಿಮ್ ಫ್ಯೂಚರ್ ಬಗ್ಗೆ ಭಯ ಪಡ್ತಾ ಇದ್ದೀನಣ್ಣ. ಮದ್ವೆ ವಿಷಯದಲ್ಲಿ ನಿಜ ಹೇಳೋ ಧೈರ್ಯ ಇಲ್ದೆ
ಮನೆಗೆ ದೂರ ಆದೆ. ನಿನ್ ವಿಷಯದಲ್ಲಿ ಹಾಗಾಗ್ಬಾರ್ದು. ಸರ್ಸುಗೆ ಪ್ರಪೋಸ್ ಮಾಡು ಅಂತಿರೋದು ಅದಕ್ಕೆ. ಅಂದ್ರೆ ನಾನು ಸರ್ಸು ಪ್ರಪೋಸ್ ಮಾಡಿದ್ರೆ ಮೇಡಮ್ ಪ್ರೀತಿ ಜೊತೆ ಮದುವೆನ ಕ್ಯಾನ್ಸಲ್ ಮಾಡ್ತಾರೆ ಅನ್ಕೊಂಡಿದ್ಯಾ? ಮೇಡಮ್ ಅಲ್ಲ, ಆ ದೇವ್ರೆ ನಿಮ್ ಪ್ರೀತಿನ ಗೆಲ್ಲಿಸ್ತಾನೆ. ದೇವಸ್ಥಾನದಲ್ಲಿ ತುಲಾಭಾರನೇ ನಿನಗೋಸ್ಕರ ಇಷ್ಟು ದೂರ ಬಂದಿರೋ ನನ್ಗೆ ಭಯ ಇಲ್ಲ. ನಿನಗೇನಣ್ಣ, ಹೋಗು. ಥ್ಯಾಂಕ್ಸ್ ನವ್ಯ. ಬಾಯ್. ಇಬ್ರು ಹುಷಾರಾಗಿ ಹೋಗಿ. ಇದೇನು ಲೈಟ್ ಎಲ್ಲ ಹಾಕಿ ಬಂದಿದ್ನಲ್ಲ, ಮನೇಲಿ ದೀಪ ಯಾಕೆ ಹೋಯ್ತು? ಹೊಸ್ತೇನಲ್ಲ ಬಿಡು. ನವ್ಯಮ್ಮ, ನೀವು ಇಲ್ಲಿ ಹೇಗೆ? ನಿಮ್ಮಿಬ್ರು ಹೀಗ್ ನೋಡೋದಕ್ಕೆ ಅಂತಾನೆ ಬಂದೆ. ಅಂದ್ರೆ ಇದೆಲ್ಲ ನಿಮ್ ಕೆಲ್ಸನಾ? ನಮ್ಮಣ್ಣ ನಿನ್ ಹತ್ರ ಏನಾದ್ರೂ ಪರ್ಮಿಷನ್ ಕೇಳ್ತಿದ್ದಾನಾ? ಸರಿ ಅಂತಿದ್ಯಾ? ಮತ್ತೇನ್ ಹೇಳ್ಬೇಕಮ್ಮ? ನಾನು ಏನು ಹೇಳಿದ್ನೋ ನನಗೆ ಅದನ್ನೇ ಹೇಳು ಸರ್ಸು. ಇಲ್ಲ ಅಂದ್ರೆ ನವ್ಯ ದೊಡ್ಡ ಪ್ರಾಬ್ಲಮ್ ಮಾಡ್ಬಿಡ್ತಾಳ ಅಷ್ಟೇ. ಹೌದು, ಹೇಳ್ದೆ ಇದ್ರೆ ನಿನ್ನ ಬಿಡೋರು ಯಾರು? ಆದ್ರೆ ಅದು ಹಾ ಅದೇ ಐ ಲವ್ ಯು. ಸರಿಯಾಗಿ ನಮ್ಮ ಅಣ್ಣನ್ ನೋಡ್ಕೊಂಡೆ ಹೇಳ್ಬೇಕು. ಹೇಳು 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 ಹೇಳು. ಐ ಲವ್ ಯು. ಇಲ್ಲಿ ನಿಂತ್ಕೋ ಸರ್ಸು. ಯಾಕಣ್ಣ ನನ್ನ ಹತ್ರ ಇಷ್ಟು ದಿನ ಈ ನಿಜ ಮುಚ್ಚಿಟ್ಟಿದ್ರಿ? ಯಾವ ನಿಜನಮ್ಮ? ನಾನು ಯಾವತ್ತೂ ನಿಮ್ ಒಳ್ಳೇದಕ್ಕೆ ಅಲ್ವಾ ಅಣ್ಣ ಯೋಚನೆ ಮಾಡೋದು. ಆದ್ರೂ ಯಾಕೆ ಇಷ್ಟು ದಿನ ಇಷ್ಟೊಂದು ಸೈಲೆಂಟ್ ಆಗಿದ್ರಿ? ನವ್ಯ, ನೀನ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಮನ್ಸಲ್ಲೇ ಒಬ್ರ ಮೇಲೊಬ್ರಿಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಇಷ್ಟ ಇಲ್ದಿರೋ ಹಾಗೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ರಿ. ಒಪ್ಕೋತೀರಾ ನಿಮ್ ಪ್ರೀತಿ ನಿಜ ಅಂತ? ಇಬ್ರು ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ನನ್ನ ದೃಷ್ಟಿನೇ ತಾಕೋ ಹಾಗಿದೆ.
ಪ್ರೀತ್ಸು ನಿಮ್ಮಿಬ್ಬರನ್ನ ಮದ್ವೆ ಬಟ್ಟೆಲ್ ಕೂಡ ನೋಡೋ ಭಾಗ್ಯ ಬೇಗ ಬರ್ಬೇಕು. ಅದೆಲ್ಲ ಆಮೇಲೆ ನೋಡೋಣ ಬಿಡು. ನೀನ್ ಬಂದು ತುಂಬಾ ಹೊತ್ತಾಯ್ತು. ಯಾರಾದ್ರೂ ನೋಡಿದ್ರೆ ಸುಮ್ಮನೆ ಸಮಸ್ಯೆ ಆಗತ್ತೆ. ನೀನ್ ಹೊರಡು. ಥ್ಯಾಂಕ್ಸ್ ಅಣ್ಣ, ನನ್ ಮಾತ್ ಕೇಳಿ ಇದೆಲ್ಲ ಮಾಡಿದಕ್ಕೆ. ಬಟ್ ಇದೆಲ್ಲ ಮಾಡಿದ್ ಮಾತ್ರ ಈ ಸರ್ಸುಗೋಸ್ಕರ, ನಿಮ್ ಲೈಫ್ಗೋಸ್ಕರ. ರಿಮೆಂಬರ್ ದಟ್. ಬಾಯ್ ಸರ್ಸು. ಸ್ವಲ್ಪ ಇರಿ ನವ್ಯಮ್ಮ. ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ಇದನ್ನ ಹೊತ್ಕೊಳ್ಳಿ. ಬಾಯ್ ಸರ್ಸು. ಹಲೋ, ಯಾರದು? ಸೆಕ್ಯೂರಿಟಿ, ಸೆಕ್ಯೂರಿಟಿ! ಪ್ರೀತಿ, ನೀನೇನು ಮುಸ್ಕ್ ಹಾಕೊಂಡು ಕಳ್ಳಿ ಹಾಕ್ತಿರ್ತಿದ್ಯಾ? ಅದು ಪ್ರೀತಿಯವರೇ, ನಾಳೆ ಪೂಜೆಗೆ ಹೂವು ಕಿತ್ಕೊಳಕ್ಕೆ ಅಂತ ಬಂದಿದ್ದೆ. ಏನು ಈ ಟೈಮಲ್ಲ? ಅದು ಬೆಳಗಾಗೋದ್ರೊಳಗಡೆ ಮೊಗ್ಗು ಅರಳ್ಬಿಡುತ್ತೆ ಅಂತ. ಅದಕ್ಕೆ. ನಿಜ ಹೇಳು, ಇದ್ದಿದ್ರೆ ನಿನ್ನ ಹೊನ್ನೆಲ್ಲ ಉದುರಿಸ್ಬಿಡ್ತೀನಿ. ನಿಜಾನೇ ಹೇಳ್ತಿದ್ದೀನಮ್ಮ, ಹೂವಿಗೋಸ್ಕರನೇ ಬಂದಿದ್ದು. ಹೂ ಕೀಳೋದಕ್ಕೆ ಮುಸ್ಕೇನಕ್ಕೆ ಹಾಕೊಂಡ್ ಬಂದೆ? ಅಂದ್ರೆ ಚಳಿ ಜಾಸ್ತಿ ಇದೆ ಅಂತ ಹೊತ್ಕೊಂಡಿದ್ನಮ್ಮ. ಮೇಲಿಂದ ಕರೆದಾಗ ಯಾಕೆ ನೋಡ್ಲಿಲ್ಲ ನೀನು? ಚಳಿಗೆ ಕಿವಿ ಮುಚ್ಚೋಗಿರ್ಬೇಕು ಆಂಟಿ. ಏನ್ ಮಾಡಿ, ಕರೆಕ್ಟ್ ಅಲ್ಲ? ಇಲ್ಲ ಪ್ರೀತಿಯವರೇ, ತಿರ್ಗ್ ನೋಡೋ ಅಷ್ಟೊತ್ತಿಗೆ ಅಮ್ಮವ್ರು ಅಲ್ಲಿರ್ಲಿಲ್ಲ. ಕರೆದಾಗ ತಿರುಗಿ ನೋಡ್ಬೇಕು. ಇನ್ನೊಂದು ಸಾರಿ ಹೀಗೆ ಮುಸ್ಕ್ ಹಾಕೊಂಡು ಡೌಟ್ ಬರೋ ಹಾಗೆ ತಿರುಗ್ತಿದ್ರೆ ನಿನ್ನ ಕರೆಯೋದಲ್ಲ, ಮನೆ ಕೆಲ್ಸದಿಂದ ತೆಗೆದು ಹಾಕ್ತೀನಿ. ಪ್ರೀತಿ, ಒಳಗೆ ಹೋಗು ನೀನು. ಪ್ರೀತಿಯವ್ರ ಮಾತಲ್ಲಿ ಏನೋ ವ್ಯತ್ಯಾಸ ಇದೆ. ನಾನು ಸರ್ಸು ಅಂತ ಗೊತ್ತಾಗಿ ಮಾತಾಡ್ತಿದ್ದಾರಾ, ಅಥವಾ ನಾನೇ ಸರ್ಸು ಅಂತ ಅನುಮಾನ ಏನಾದ್ರೂ ಬಂದಿದ್ಯಾ? ಯಾವುದಕ್ಕೂ ನನ್ನ ಹುಷಾರಲ್ಲಿ ನಾನಿರ್ಬೇಕು. ಹೇಳು ಪ್ರೀತಿ, ಏನ್ ಈ ಟೈಮಲ್ಲಿ ಬಂದಿದ್ದು? ಏನಂದ್ರೆ ನಾಳೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ರಾಹುಲ್ಗೆ ವಿಶ್ ಮಾಡಿ ಗಿಫ್ಟ್ ಕೊಡೋಣ ಅಂತ ಬಂದೆ ಆಂಟಿ. ಓಹ್, ಇಸ್ ಇಟ್? ಯಾ ಆಂಟಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರಾಹುಲ್. ಏನ್ ರಾಹುಲ್ ಹಾಗೆ ಸೈಲೆಂಟ್ ಆಗಿದ್ಯಾ? ಸೇ ಸಮಥಿಂಗ್. ನಾವೆಲ್ಲರೂ ಇಲ್ಲಿದ್ದೀವಲ್ಲ, ಅದಕ್ಕೆ ನಾಚಿಕೆ ಆಗ್ತಿರ್ಬೇಕು ಅವನಿಗೆ. ಅದು ಹಾಗಲ್ಲ ಆಂಟಿ, ಮೇ ಬಿ ರಾಹುಲ್ ವ್ಯಾಲೆಂಟೈನ್ ನಾನು ಅಲ್ವೇನೋ, ಅದಕ್ಕೆ ಮಾತಾಡೋಕೆ ಯೋಚನೆ ಮಾಡ್ತಿದ್ದಾನೆ ಅಲ್ವಾ ರಾಹುಲ್? ನೋ ಚಾನ್ಸ್ ಪ್ರೀತಿ. ಮದುವೆ ಆಗೋ ಹುಡುಗಿ ಬಿಟ್ಟು ವ್ಯಾಲೆಂಟೈನ್ ಯಾರಿರ್ತಾರೆ? ವಾಟ್ ಯು ಸೇ ರಾಹುಲ್? ಯಾ ಮೇಡಮ್. ವಿಶಸ್ ಹೇಳು ಮತ್ತೆ. ಹ್ಯಾಪಿ. ಒನ್ ಸೆಕೆಂಡ್.
ಅವಳು ಗಿಫ್ಟ್ ಕೊಟ್ಟು ವಿಶ್ ಹೇಳ್ತಿದ್ದಾಳೆ. ನೀನ್ ಬರೀ ಕೈಲಿ ವಿಶ್ ಮಾಡಿದ್ರೆ ಹೇಗೆ? ಅಂದ್ರೆ ಹೀಗೆಲ್ಲ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೇಡಮ್. ನಮ್ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡ್ದಿರೋದು ಇನ್ನೂ ಏನೇನೋ ಇರುತ್ತೆ ರಾಹುಲ್. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ತೇಜ, Yeah, ma'am. ನನ್ನ ಕಬೋರ್ಡ್ ಅಲ್ಲಿ ಜ್ಯುವೆಲರಿ ಬಾಕ್ಸ್ ಇದೆ, ತಗೊಂಡ್ ಬಾ. ಓಕೆ ಮ್ಯಾಮ್. ಮ್ಯಾಮ್. ರಾಹುಲ್, ಥ್ಯಾಂಕ್ಸ್ ರಾಹುಲ್. ಇದು ನೀನ್ ನಂಗೆ ಕೊಡ್ತಿರೋ ಫಸ್ಟ್ ಗಿಫ್ಟ್. ಅದು ಆಂಟಿ ಕೊಡಿಸ್ತಿರೋ ಗಿಫ್ಟ್. ದಿಸ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಓಕೆ ಪ್ರೀತಿ, ರಾತ್ರಿ ತುಂಬಾ ಹೊತ್ತಾಗೋಗಿದೆ. ಇವತ್ತಿಲ್ಲೇ ಇದ್ದು ನಾಳೆ ಮಾರ್ನಿಂಗ್ ಹೋಗು. ಪರವಾಗಿಲ್ಲ ಆಂಟಿ, ಕಾರಲ್ಲಿ ಬಂದಿದ್ದೀನಲ್ಲ, ಸೊ ನಾನು ಮನೆಗೆ ಹೋಗ್ತೀನಿ. ನೋ ಪ್ರಾಬ್ಲಮ್. ಓಕೆ, ಬಟ್ ಟೇಕ್ ಕೇರ್. ಬಾಯ್ ರಾಹುಲ್. ಬಾಯ್ ಆಂಟಿ. ಏ ವಾಣಿ, ಹೇಳಿ ಪ್ರೀತಿ ಅವರೇ. ಇನ್ನೂ ರೂಮ್ ಹತ್ರ ನೀನ್ ಹೋಗ್ದೆ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೆ? ಅದು ಪ್ರೀತಿ ಅವರೇ, ಸುಳ್ಳು ಹೇಳಿ ನನ್ ಕಿವಿ ಮೇಲಿಡೋದಕ್ಕೆ ಪಾಪ ನಿನ್ ಕೈಲಿ ಹೂ ಕೂಡ ಇಲ್ಲ ಅಲ್ವಾ? ಸುಳ್ಳಲ್ಲ ಪ್ರೀತಿ ಅವರೇ, ನಾನು ಹೂ ಕಿತ್ಕೊಳ್ಳೋದಕ್ಕೆ ಬಂದಿದ್ದು. ನೀನ್ ನೋಡ್ತಾ ಇದ್ರೆ ನನಗ್ ಯಾಕೋ ನೀನ್ ಸರಸ್ಸು ಅಂತಾನೆ ಅನಿಸ್ತಾ ಇದೆ ಗೊತ್ತಾ? ಅದ್ಯಾಕೆ ಹಾಗಂತಿದ್ದೀರಾ ಪ್ರೀತಿ ಅವರೇ? ಅವಳು ಕೂಡ ನಿನ್ ಹಾಗೇನೆ. ಅವಳಿಗೆ ಬೇಡದೆ ಇರೋ ವಿಷಯಕ್ಕೆಲ್ಲ ಅದೇ ಈ ಫ್ಯಾಮಿಲಿ ವಿಷಯದಲ್ಲಿ ತಲೆ ಹಾಕ್ತಾನೆ ಇರ್ತಾಳೆ. ನಿಜವಾಗ್ಲೂ ಪ್ರೀತಿ ಅವ್ರಿಗೆ ಅನುಮಾನ ಬಂದಿದೆ ಅನ್ಸುತ್ತೆ. ನಾನು ಸರ್ಸು ಅಂತ ಇವ್ರಿಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಊರಿಗೆ ಹೋದಾಗ ಇವ್ರಿಗೇನಾದ್ರೂ ಸುಳಿವು ಸಿಕ್ಬಿಟ್ಟಿದ್ಯಾ? ಇನ್ಮೇಲೆ ನಾನು ತುಂಬ ಎಚ್ಚರಿಕೆಯಿಂದಿರಬೇಕು. ಸರ್ಸು, ಇದೇನ್ ರಾಹುಲ್ ಅವರೇ ಮತ್ತೆ ಬಂದಿದ್ದೀರಾ? ಅದು ಪ್ರೀತಿಗೆ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಿದ್ನಲ್ಲ, ನನಗೆ ಯಾಕೋ ಒಂಥರ ಆಯ್ತು. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಏನ್ ರಾಹುಲ್ ಅವರೇ? ಮೇಡಮ್ ಹೇಳಿದ್ರು ಅಂತ ನಾನು ಅವಳಿಗೆ ವಿಶ್ ಮಾಡಿದೆ ಅಷ್ಟೇ. ಆದ್ರೆ ನನಗೆ ಪ್ರೀತಿ ಅಂದ್ರೆ ಯಾವ ಫೀಲಿಂಗ್ಸು ಇಲ್ಲ. ನಂಗೆ ಗೊತ್ತು ಬಿಡಿ, ನಂಗೆಲ್ಲ ಅರ್ಥ ಆಗುತ್ತೆ. ಹಾಗಾದ್ರೆ ನಿನ್ ಕೋಪ ಬರ್ಲಿಲ್ವಾ? ಮೊದಲು ಬಂದಿತ್ತು, ಆಮೇಲೆ ಯೋಚನೆ ಮಾಡ್ದಾಗ ಹೊಟ್ಟೋಯ್ತು. ನನ್ನ ಮುದ್ದು ಸರ್ಸು, ನಿನ್ ಹಾಗೆ ನನ್ನನ್ನು ಯಾರೂ ಅರ್ಥನೇ ಮಾಡ್ಕೊಂಡಿಲ್ಲ. ನನ್ನ ಪ್ರಾಣ ಇರೋವರೆಗೂ ನನ್ನ ವ್ಯಾಲೆಂಟೈನ್ ನೀನೊಬ್ಳೆ, ಕೊನೆವರೆಗೂ ನೀನೊಬ್ಳೆ. ಸರಿ ಸರಿ, ನೀವು ಹೊರಡಿ. ಮೊದಲೇ ಎಲ್ರಿಗೂ ನನ್ನ ಮೇಲೆ ಅನುಮಾನ ಬಂದಿದೆ. ನೀವು ಇಲ್ಲೇ ಇರೋದನ್ನ ನೋಡಿದ್ರೆ ಅದನ್ನೇ ನಿಜ ಮಾಡ್ಬಿಡ್ತಾರೆ. ಹೊರಡಿ. ಸರಿ, ಬಾಯ್. I'll call you back. ಥ್ಯಾಂಕ್ಸ್.